ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹೊಸಬರು ಕೂಡ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ಇವತ್ತು ಎಲ್ಲಿಗಪ್ಪ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸಂಘದಲ್ಲಿ ಅಮೌಂಟ್ ತೊಗೊಂಡಿದ್ವಿ 1 ಲಕ್ಷದ್ದು ಅಂತ ಹೇಳ್ಬಿಟ್ಟು. ಸೊ ಬಿಕಾಸ್ ವಾಷಿಂಗ್ ಮಿಷಿನು ಟಿ ವಿ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಇವೆರಡು ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಕಾಸ್ ತುಂಬ ದಿನದ ಕನಸು ವಾಷಿಂಗ್ ಮಿಷಿನ್ ತೊಗೊಬೇಕು ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಏನು ಎತ್ತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸ್ಟೇ ಟ್ಯೂನ್. ಇನ್ನು ಲೋನ್ ಮಾಡಿಸಿದ್ದಾಗ ಅಮೌಂಟ್ ಬಂದಿತ್ತು ಅಲ್ವಾ, ಸೊ 99,000, ಅದರಲ್ಲಿ 49,000 ಎತ್ಕೊಳ್ಳೋಣ, 50,000 ಮನೆಯಲ್ಲೇ ಇಡು ಅಂತ ಹೇಳ್ಬಿಟ್ಟು. ಸೊ ಯಾವುದು 49 ಇದೆ ಅದನ್ನು ಕೌಂಟ್ ಮಾಡ್ತಾಯಿದ್ರು. ಆದ್ಯ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇದನ್ನೆಲ್ಲ ವೀಡಿಯೋ ಮಾಡಬೇಡ ಅಂತ ಸಿಟ್ ಮಾಡ್ತಿದ್ಲು. ಏನೋ ಗೊತ್ತಿಲ್ಲ, ನನಗೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ತುಂಬಾ ಇಷ್ಟ. ಹಾಗಾಗಿ ಎಲ್ಲ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ನಾವು ಟಿ ವಿ ಮತ್ತು ವಾಷಿಂಗ್ ಮಿಷಿನ್ ತೊಗೋಬೇಕು ಆ ದುಡ್ಡಲ್ಲಿ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅದೇನಿಗೆ ಸೆಂಟರ್ ಫ್ರೆಶ್ ಬೇಕಂತೆ, ಇಲ್ಲಾಂದರೆ ಹ್ಯಾಪಿಡೆಂಟ್ ಬೇಕು ಅಂತ ಹೇಳ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋದ್ಲು. ಬಟ್ ಅವಳು ದುರಾದೃಷ್ಟ ಅಲ್ಲಿ ಇರಲಿಲ್ಲ. 2-3 ಅಂಗಡಿ ವಿಚಾರಿಸಿದ್ಲು, ಪಾಪ ಎಲ್ಲೂ ಸಿಗಲೇ ಇಲ್ಲ. ಅದೊಂದು ಬೇಜಾರು ಮಾಡ್ಕೊತಾ ಇದ್ಲು, ಪಾಪ ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೇಳ್ತಿದ್ಲು. ಮುಂದೆ ಎಲ್ಲಾದರೂ ತೊಗೊಳ್ಳೋಣ ಬಾ ಮಗನೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೂ ಹೇಳಿದ್ರು. ಸೊ ಇನ್ನು ನಾನು, ನನ್ನ ತಮ್ಮ, ನನ್ನ ಹಸ್ಬೆಂಡು, ನನ್ನ ಮಗಳು 4 ಜನನು ರಾಜಾಜಿನಗರ ಹೋಗ್ತಾ ಇದ್ವಿ. ಬಿಕಾಸ್ ಅಲ್ಲಿ ಡಿಸ್ಕೌಂಟ್ ಇದೆಯಂತೆ, 70% ಆಫರ್ ಇದೆಯಂತೆ. ಸರಿ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ, ಸುಮ್ಮನೆ ಯಾಕೆ 50,000 ಇಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾವಿವಾಗ ರಾಜಾಜಿನಗರ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಸೊ ರಾಜಾಜಿನಗರ ಹೋಗಿ ಮತ್ತು ಮಾರ್ಕೆಟ್ ಹತ್ರದ್ದು ಒಂದು ಅಂಗಡಿ ಇದೆಯಂತೆ. ಬಿಕಾಸ್ ನನ್ನ ತಮ್ಮ ವಿಚಾರಿಸಿರೋದು, ಅಲ್ಲೂ ಹೋಗ್ಬಿಟ್ಟು ಬರಬೇಕು. ಸೊ ಇವಾಗ ಅಂದಿವೆ ಹೋಗ್ತಾ ಇದ್ದೀವಿ. ಇನ್ನು ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಸೊ ಎಲ್ಲ ಕಡೆ ಕನ್ನಡದ ಕಂಪು ಸೊ ಇದು ತೋರ್ತಾ ಇತ್ತು. ಎಸ್ಪೆಷಲಿ ಆಟೋದವರಂತೂ ಕನ್ನಡ ಭಾಷೆಗೆ ಕೊಡುವಂಥ ಗೌರವ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಇನ್ನು ರಾಜಾಜಿನಗರ ಬ್ರಾಂಚಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಲೋಕಲ್ ಕಂಪ್ನಿ, ನಮ್ಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ವಾಪಸ್ ಬಂದ್ವಿ. ಸೊ ರಾಜಾಜಿನಗರ ಸೆಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ನವಯುಗ ಹೋಟ್ಲಲ್ಲಿ ಊಟಕ್ಕಂತ ಹೋದರೆ ಅಲ್ಲಿ ಒಂದು ರಾಶಿ ಜನ. ಬಿಕಾಸ್ ನವಂಬರ್ 1 ಅಲ್ವಾ, ಫುಲ್ಲು ರಶ್ ಅಂದರೆ ರಶ್ ಇತ್ತು. ಸರಿ ಇನ್ನೇನು ಮಾಡೋದು, ಹೇಗೋ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕಾದು ಹೇಗೋ ಜಾಗ ಇಟ್ಕೊಂಡು ಸೊ ಕೂತ್ಕೊಂಡಿದ್ದಾದಮೇಲೆ ಊಟ ಬರೋಷ್ಟರಲ್ಲಿನೇ ಒಂದು ಅರ್ಧ ಗಂಟೆ 3/4 ಗಂಟೆ ಆಗೋಯ್ತು. ಸೊ ನಾನು ಹಸ್ಬೆಂಡು ಚಿಕನ್ ಬಿರಿಯಾನಿ ತೊಗೊಂಡ್ವಿ. ನನ್ನ ತಮ್ಮ ವೆಜ್ ಊಟ ಮಾಡ್ದೆ. ಅದ್ರ ಜೊತೆಗೆ ನಾವು ಕಬಾಬು ಮತ್ತು ಚಿಕನ್ ಫ್ರೈ ಕೂಡ ತೊಗೊಂಡಿದ್ವಲ್ಲ, ಸೊ ಎಲ್ಲರೂ ಸೇರಿಸಿ ಊಟ ಮಾಡಿದ್ವಿ. ಆದ್ಯ ಅಂತೂ ತಿನ್ನಿಸಿಲ್ಲ ಇವತ್ತು, ನೀನೇ ತಿನ್ನು ಅಂತ ಹೇಳ್ಬಿಟ್ಟು ಒಂಚೂರು ಅನ್ನ ಹಾಕಿ ಕೊಟ್ಟಿದ್ದೆ. ಸೊ ಲೇಟ್ ಅವಳೇ ತಿನ್ನೋದು ಯಾವಾಗ. ಇನ್ನು ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ಮಾರ್ಕೆಟ್ಗೆ ಹೋದ್ವಿ. ಬಟ್ ಅಲ್ಲಿ ಹೋದರೆ ನಮ್ಮ ಕೆಲಸನೇ ಆಗಲಿಲ್ಲ, ಶಾಪೇ ಕ್ಲೋಸ್ ಆಗೋಗಿತ್ತು. ಸೊ ಬಂದಿದ್ದು ದಾರಿಗೆ ಶುಂಕ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಮನೆ ಕಡೆ ಬಂದ್ವಿ. ನನ್ನ ತಂಗಿ ಮತ್ತು ನನ್ನ ತಮ್ಮನ ಪಾಪು ಎಲ್ಲ ಬಂದಿದ್ದರು. ಸೊ ನನ್ನ ಹಸ್ಬೆಂಡ್ಗೆ ಯಾರೋ ನಾಗವರದಲ್ಲಿ ಒಂದು ಶಾಪ್ ಇದೆ, ಗೋಡನ್ ಥರ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಮತ್ತೆ ನಾಗವರಕ್ಕೆ ಈಗ ಹೋಗ್ತಾ ಇದ್ದೀವಿ. ಇವತ್ತು ಏನು ಕೆಲಸನೇ ಆಗಿಲ್ಲ, ಸಖತ್ ಬೇಜಾರಾಗ್ಬಿಡ್ತು. ಸುಮ್ಮನೆ ಸುತ್ತಿ ಟೈಮ್ ವೇಸ್ಟ್ ಆಯಿತು ಹೊರತು ನಮ್ಮ ಕೆಲಸ ಅಂತೂ ಸಕ್ಸಸ್ಸೇ ಆಗಲಿಲ್ಲ. ನಾನು ಹಿಡಿಬೇಡ, ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ಲು ನನ್ನ ತಂಗಿ. ಪರವಾಗಿಲ್ಲ ಬಾ, ಚೆನ್ನಾಗೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವಳನ್ನೂ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಮಕ್ಕಳ ಸೈನ್ಯ ಆಗೋಯ್ತು ಇವತ್ತು. ಸೊ ಅಲ್ಲಿ ಹೋಗಿ ನೋಡಬೇಕು, ಅಲ್ಲೇನಾದರೂ ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲಾಂದರೆ ಡೈರೆಕ್ಟು ಪೈಗೆ ಹೋಗ್ಬಿಡ್ತೀವಿ ಆರ್.ಟಿ. ನಗರಿಗೆ, ಅಲ್ಲಿ ತೊಗೊಂಡು ಸೊ ಬುಕ್ ಮಾಡಿ ಮನೆ ಕಡೆ ಹೊರಡೋದು. ಅಷ್ಟು ಫೆಡ್ಅಪ್ ಆಗೋಗ್ಬಿಟ್ಟಿದೆ ನಮಗಂತೂ ಬೆಳಗ್ಗೆಯಿಂದ ಸುತ್ತಿ. ಸೊ ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನಾದರೂ ಒಂದು ಚಿಕ್ಕ ವಸ್ತು ತೊಗೊಂಡ್ರೆ ಆಗೋಂಥ ಖುಷಿ ಸೊ ಅದು ಹೇಳೋಕ್ಕೆ ಆಗೋದಿಲ್ಲ ಬಾಯಿ ಮಾತಿನಲ್ಲಿ ಅಷ್ಟು. ಬಿಕಾಸ್ ನಂದು ಎಷ್ಟೋ ದಿನದ ಕನಸಿದು, ಮದುವೆ ಆಗಿ 10 ವರ್ಷ ಆಯಿತು. ಸೊ ತೊಗೋಬೇಕಂತ 2-3 ಸತಿ ಟ್ರೈ ಮಾಡಿದ್ರು ಆಗಲೇ ಇಲ್ಲ. ಸೊ ಆ ಟೈಮ್ಗೆ ಯಾವ್ದು ಬರಬೇಕು ಅದೇ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಕರೆಕ್ಟ್ ಅಂತ ಅನಿಸುತ್ತೋ. ಸೊ ಇನ್ನು ನಾಗವಾರಕ್ಕೆ ಹೋದ್ವಿ ಗೋಡನ್ಗೆ ಹೋಗಿ ನೋಡಿದಾಗ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಅಲ್ಲಿ ವಾಷಿಂಗ್ ಮಿಷಿನ್ ಕೇಳಿದ್ವಿ. ಅವರು ವಾಷಿಂಗ್ ಮಿಷಿನ್ ಅಲ್ಲಿ ಪೀಸ್ ಇಟ್ಟಿದ್ದಾರಲ್ವ, ಅದನ್ನೇ ಕೊಡ್ತೀವಿ 29,000ಕ್ಕೆ ಅಂತ ಹೇಳಿದ್ರು.
ಬಟ್ ನನಗೆ ಅದು ವರ್ತ್ ಅಂತ ಅನಿಸ್ಲಿಲ್ಲ, ಹಳೇದಂತ ಅನಿಸ್ತು. ಸೊ ತೊಗೊಂಡ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ವಾ. ಈವನ್ ಟಿ ವಿ ಕೂಡ ಕೇಳ್ತಾ ಇದ್ದೀನಿ. ಟಿ ವಿ ಕೂಡ ಎಲ್ಲ ಲೋಕಲ್ ಕಂಪನಿದು, ಅಂದರೆ LG, ಸ್ಯಾಮ್ಸಂಗ್ ಆ ಥರ ಅಲ್ಲ, ಯಾವುದ್ಯಾವುದೋ ಕಂಪನಿ ಹೇಳಿದ್ರು, TCL ಏನೇನೋ ಕಂಪನಿ ಹೇಳಿದ್ರು. ಬಟ್ ನನಗೆ ಯಾಕೋ ಅದು ಸರಿ ಅಂತ ಅನಿಸ್ಲಿಲ್ಲ. ಹಸ್ಬೆಂಡ್ಗೆ ಹೇಳ್ದೆ ಯೋಚನೆ ಮಾಡು, ನೋಡು, ಮತ್ತು ಒಂದು ಸರಿ ಇನ್ವೆಸ್ಟ್ ಮಾಡೋದು, ಅದು ಸಾಲ ಮಾಡಿ ತೊಗೊಳ್ತಾ ಇರೋದು, ಸೊ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಯಾಕೆ. ಸೊ ಈಗ ಗೋಡನ್ ಕರ್ಕೊಂಡು ಹೋಗ್ತಿದ್ರೆ ಅಲ್ಲಿ ವೆರೈಟಿ ಆಫ್ ಐಟಮ್ಸ್ ಇದೆ ಅಂತೆ. ಸೊ ಅಲ್ಲಿ ಸ್ಟಾಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಗೋಡಲ್ಲಿ ನೀವು ಸೆಲೆಕ್ಟ್ ಮಾಡಿ, ಅಲ್ಲಿ ಬೇಕಾದರೆ ನಾನು ಸೆಲೆಕ್ಟ್ ಆದಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಗೋಕುಲ ಗೋಕುಲ ಹಾಯ್ ಮಾಡು. ನೋಡಿದ್ವಿ. ಸೊ ಎಲ್ಲ ಓಪನ್ ಪೀಸ್. ನಮಗೆ ಬೇಕಾಗಿರೋ ಕಂಪನಿ ಅಲ್ಲಿ ಇರಲೇ ಇಲ್ಲ. ಬಿಕಾಸ್ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕೊಡೋದು, ನಮಗೆ ಬೇಕಾಗಿರೋ ಐಟಮ್ ನಾವು ತೊಗೊಳ್ಬೇಕು. ಅವ್ರು ಹೇಳೋ ಐಟಮ್ ನಾವು ತೊಗೊಳಕ್ಕಾಗತ್ತಾ? ಸೊ ಇಲ್ಲ. ಹಾಗಾಗಿ ಮತ್ತೆ ಹಳೆ ಇದ್ರ ಹತ್ರನೇ ಬಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ, ಈ ಥರ ಅಂತ ಹೇಳ್ಬಿಟ್ಟು ಹೊಸ ಪೀಸು ಕೊಡಾಗಿದ್ರೆ ಕೊಡಿ. ಅದು ನಮಗೆ ಇದು ಬೇಕಾಗಿತ್ತು, ಬಾಷು ಇಲ್ಲ ಅಂತ ಹೇಳಿದ್ರೆ IFBL ಬೇಕಾಗಿತ್ತು. ಎರಡೂ ಇರಲಿಲ್ಲ. LG ಇತ್ತು ಅಂತೆ ವಾಷಿಂಗ್ ಮಿಷಿನ್, ಅದು ಅಲ್ಲಿರೋದೇ ಕೊಡ್ತಾರಂತೆ. ಸೊ ನನಗದು ಹಳೇದಂತ ಅನಿಸ್ತು, ವರ್ತ್ ಅಂತ ಅನಿಸ್ಲಿಲ್ಲ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ವಸ್ತು ಹೊಸ ತೊಗೊಂಡ್ರೆ ನಮ್ಮ ಮನ್ಸಿಗೆ ಖುಷಿ ಇರಬೇಕು. ಅದು ಬಿಟ್ಬಿಟ್ಟು ಅನುಮಾನದಲ್ಲಿ ತೊಗೊಂಡ್ರೆ ಅದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಈ ಹುಡುಗರು ತರಲೆ ಅಂತೂ ಸಾಕಾಗೋಯ್ತು. ಏನಕ್ಕಾದರೂ ಕರ್ಕೊಂಬಂದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿರೋ ಇದೆಲ್ಲ ಕಿತ್ತಿ ಬಿಸಾಕಿ ಒಬ್ಬರ ಮೇಲೆ ಒಬ್ಬರು ಇಕ್ಕೊಂತಾರೆ, ಜಗಳ ಮಾಡೋದು ಮತ್ತು ಸರಿ ಹೋಗೋದು. ಹಾಗಾಗಿ ನನ್ನ ತೋರಿಸ್ಬೇಡ ಅಂತ ಹೇಳ್ತಾನೆ ಇರ್ತಾಳೆ ನನ್ನ ತಂಗಿ. ಅವಳಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗಲ್ಲ. ಸರಿ, ಅಲ್ಲಿಂದ ಡೈರೆಕ್ಟ್ ನಾವು ಆರ್.ಟಿ. ನಗರ ಪೈಗೆ ಬಂದ್ವಿ. ಸೊ ಇಲ್ಲೇ ತೊಗೊಳ್ಳೋಣ. ಒಂದು 5-10 ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮ್ಗೆ ವರ್ತ್ ಅಂತ ಅನಿಸುತ್ತೆ. ಬಿಕಾಸ್ ಎಷ್ಟೊಂದು ಐಟಮ್ಸ್ ನಾವು ಇಲ್ಲೇ ತೊಗೊಂಡು, ನನ್ನ ಫೋನ್ ಆಗಿರ್ಬೋದು, ನಮ್ಮನೆ TV, ಫ್ರಿಡ್ಜ್, ಎಷ್ಟೊಂದು ಐಟಮ್ಸ್ ಇಲ್ಲೇ ತೊಗೊಂಡಿದ್ದೀವಿ. ಸೊ ಒಂಥರ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನಮ್ಗೆ ಅಲ್ಲಿ ಹೋದ್ರೆ ಗೋಡನಲ್ಲಿ ಒಂದು 10-20 ಸಾವಿರ ಉಳಿತದಂತ ನೋಡಿದ್ವಿ. ಬಟ್ ಅಲ್ಲಿ ಆ ಥರ ಮಾಲ್ ಇದೆ ಅಂತ ಗೊತ್ತಿರಲಿಲ್ವಲ್ಲ. ಸೊ ಹಾಗಾಗಿ ಇಲ್ಲೇ ನಾವು ಪರ್ಚೇಸ್ ಮಾಡಿ ಈಗ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ನಮಗೆ ಇದು IFB ವಾಷಿಂಗ್ ಮಿಷಿನ್ ತೊಗೊಂಡ್ವಿ. ಸೊ ಅದು ಬಂದು ನಮಗೆ ಆಫರಲ್ಲಿ ಸಿಕ್ಕಿದ್ದು 35,000. TV ಬಂದು 13,000, 32 ಇಂಚು. ಸೊ ಈಗ ಬಿಲ್ಲಿಂಗ್ಗೆ ಹೋದ್ವಿ. ಅದ್ರ ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಕವರ್ ಕೂಡ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇಷ್ಟು ಐಟಮ್ ತೊಗೊಂಡಿದ್ದೀವಿ, ಏನೂ ಕೊಡಲಿಲ್ಲ ಅಂದರೆ ಹೇಗೆ ಅಂತ ಅದು ಕೇಳಿದ್ದಕ್ಕೆ ಅವರು ವಾಷಿಂಗ್ ಮಿಷಿನ್ ಕವರ್ ಫ್ರೀ ಅಂತ ಹೇಳಿ ಕೊಡ್ತಾ ಇರೋದು. ಇನ್ನು ಹಸ್ಬೆಂಡ್ ಮೊಬೈಲಲ್ಲಿ ಅಮೌಂಟ್ ಇತ್ತು, ಗೂಗಲ್ ಪೇ ಮಾಡಿ ಅಂತ ಹೇಳಿದ್ರು. ಬಟ್ ಅಲ್ಲಿನೋ ನೆಟ್ವರ್ಕ್ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದು 5 ನಿಮಿಷ ಕೂತ್ಕೊಂಡು ಅದಾದಮೇಲೆ ಬಿಲ್ ಮಾಡಿ ಇನ್ನು ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪಾನಿಪುರಿಗೆ ಬಂದ್ವಿ. ಅವ್ರಿಗೆ ಪಾನಿಪುರಿ ಬೇಡ, ಜ್ಯೂಸ್ ಬೇಕಂತ ಹೇಳಿದ್ರು. ಫಸ್ಟು ಮಕ್ಕಳಿಗೆ ಜ್ಯೂಸ್ ಕುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಜ್ಯೂಸ್ ಕುಡಿಸಿ. ಸೊ ಗೋಕುಲ್ ಏನು ಕುಡ್ದಿಲ್ಲ, ಒಂದು ಅರ್ಧ ಕುಡ್ದ, ಯಾಕೋ ಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನಿಗೆ ರೇಗಿಸ್ತಾ ಇದೆ, ನೀನು ಜ್ಯೂಸ್ ಕುಡ್ದಿಲ್ಲ ಅಲ್ವಾ, ನಿನಗೆ ಪಾನಿಪುರಿ ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ. ಸೊ ಅವನಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಪಾಪ ಮಧ್ಯಾಹ್ನದಿಂದ ನಮ್ಮ ಜೊತೆನೇ ಇದ್ದಾನೆ. ಅವ್ರ ಅಪ್ಪ ಅಮ್ಮನೂ ಕೇಳಲೇ ಇಲ್ಲ. ಸೊ ಎಷ್ಟೊತ್ತು ಬೇಕಾದರೂ ಇರ್ತಾನೆ ಅವನು. ಹಾಗಾಗಿ ಅವ್ರಿಗೆ ಜ್ಯೂಸ್ ಕುಡಿಸಿ ಮತ್ತು ನಾವು ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ಅಂಗಡಿಗೆ ಬಂದ್ವಿ. ಸೊ ಅಲ್ಲೊಂದು ನಾಯಿ ಬಂದಿತ್ತು, ಅದನ್ನು ಮುಟ್ಟೋಕ್ಕೆ ಆದ್ಯಾಗಂತೂ ತುಂಬ ಭಯ ನಾಯಿನ ಮುಟ್ಟೋಕ್ಕೆ. ಸೊ ಅವನು ನಾಯಿ ಅಂದರೆ ತುಂಬಾ ಇಷ್ಟ. ಅದನ್ನು ಟಚ್ ಮಾಡೋಕ್ಕೆ ಹೋಗಿ ಪಾಪ ಅವರು ಮುಟ್ಸಿದ್ರು. ಮಕ್ಕಳಿಗೆ ಏನೋ ಒಂದು ಖುಷಿ ಈ ಥರ ಹೊರಗಡೆ ಕರ್ಕೊಂಬಂದಾಗೆಲ್ಲ. ಸೊ ಅಂದಿವೆ ಅಲ್ಲಿ ಪಾನಿಪುರಿ ತಿನ್ಕೊಂಡು ಅಂದಿವೆ ಬರಬೇಕಾದ್ರೆ ನಮ್ಮ ಆಟೋ ಪಂಚರ್ ಕೂಡ ಆಗೋಯ್ತು. ಅಯ್ಯೋ ಇವತ್ತು ಟೈಮೇ ಸರಿ ಇಲ್ಲ ಅಂದ್ಕೊಂಡು ಒಂದಿತ್ತು ಸ್ಟೆಪ್ನಿ ಇತ್ತು ಗಾಡೀಲಿ ಟಯರು. ಹಾಗಾಗಿ ನನ್ನ ಹಸ್ಬೆಂಡು ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಪಾಪ ಆಟೋದವರು ಬಂದು ಹೆಲ್ಪ್ ಮಾಡಿದ್ರು. ಸೊ ಬಿಕಾಸ್ ಆ ಆಟೋನ ಬೆಂಡ್ ಮಾಡಬೇಕಲ್ವ, ನಮ್ಮ ಕೈಯಲ್ಲಿ ಆಗಲ್ಲ. ಹಾಗಾಗಿ ಅವರು ಬಂದು ಬೆಂಡ್ ಮಾಡಿ ಸೊ ಅದನ್ನು ಬಿಚ್ಚಿ ಅದನ್ನು ಹಾಕೋಷ್ಟರಲ್ಲಿ ನಾವು ಅಲ್ಲಿ ಕುತ್ಕೊಂಡಿದ್ವಿ. ನೋಡಿ ಪಾಪ ರೋಡಲ್ಲಿ ಇಬ್ಬರು ಮಕ್ಕಳು ಯಾವ ಥರ ಕುತ್ಕೊಂಡಿದ್ದಾರೆ ನನ್ನ ತಂಗಿ ತೊಡೆ ಮೇಲೆ ಅಂತ ಅದೇ ರೇಗಿಸ್ತಾ ಇದೆ. ಸೊ ರೋಡಲ್ಲಿ ಕುತ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಇವತ್ತು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ. ಹಾಗಾಗಿ ನನ್ನ ಮಗಳು ಇದನ್ನೆಲ್ಲ ವೀಡಿಯೋ ಮಾಡ್ತೀಯಲ್ಲಮ್ಮ ಅಂತ ಹೇಳ್ತಾ ಇದ್ಲು. ಸೊ ಇವತ್ತಿನ ವೀಡಿಯೋ ಇಷ್ಟೇ.